ನಿಮ್ಗಂತಲ್ಲ ಯಾರಿಗೂ ಕೊಟ್ಟಿಲ್ಲ. ರೋಡಲ್ಲಿ ನಾವು ಬೆಂಕಿ ಹಚ್ಚಿ ರಸ್ತೆ ಇದೆ, ರಸ್ತೆ ನಮ್ಗೆ ಹೋರಾಟ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ. ತಾವು ಇಲಾಖೆ ಪೊಲೀಸ್ ಸಿಬ್ಬಂದಿಗಳು ದಲಿತರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ನಾವು ಹೋರಾಟದಲ್ಲಿ ನಮ್ ಕಿಚ್ಚ ಐತೆ, ನಮ್ ನೋವಿದೆ. ನೀವು ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರೋದು, ದಯಮಾಡಿ ಇದನ್ನ ಪರಿಗಣಿಸಬೇಕು. ನೀವೊಬ್ರು ಅವಿವೇಕಿ ಈ ಸದನದಲ್ಲಿ ಹೇಳಿರೋರು ಅವ್ರನ್ನ ಭಾವಚಿತ್ರ ಕಿತ್ತು ಹೋಯ್ತೀರಾ ಅಂತ ಹೇಳಿದ್ರೆ ಎಲ್ಲಿಗೆ ಬರುತ್ತೆ ಹೇಳಿ? ಇದನ್ನ ಮಾಡೋದು ದೇಶದ್ರೋಹಿ ಕೆಲಸ ಮಾಡ್ದಂಗೆ ಆಗುತ್ತೆ. ತಪ್ಪಿದು ಮಾಡೋದು ಎಲ್ಲಾರ್ಗು ಒಂದೇ. ಬೇರೆ ಯಾರು ಅಮಾಯಕ ಜನ ಬಂದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತೀರಾ? ಈಗ ಅವನು ವಿರೋಧ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕಿ ಭಾಳ ಹಚ್ಚಲ್ಲ. ಅಟ್ರಾಸಿಟಿ ಕೇಸ್ ಮೇಲೆಲ್ಲ ಹಾಕಿ ಬಿಡಪ್ಪ, ಪಟ್ಟಣದಲ್ಲೆಲ್ಲ ದೂರ ದೂರ ನಿಂತ್ಕೊಂಡು ಇದು ಮಾಡ್ರಿ, ಎಲ್ಲ ಹಿಂದೂ ಕಳಿಸ್ಬಿಡಿ. ಕೊಡಿ, ನಾವು ಇವಾಗ ಸ್ಟಾಪ್ ಮಾಡ್ತೀವಿ. ಇಲ್ಲ ಅರೆಸ್ಟ್ ಮಾಡ್ರಿ ಅವನ್ನ, ನಾವು ಏನು ಮಾಡಲ್ಲ. ಎಲ್ಲ ಕಡೆ ಇದೆಯಲ್ಲ, ನನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ, ಕುಣಿಗಲ್ಲಲ್ಲಿ ಮಾಡಿದ್ದಾರೆ. ತಾಲೂಕು ಆಫೀಸ್ ಮುಂದೆ ಇದ್ದೀವಿ, ಬೆಂಕಿನ ವಿಡಿಯೋ ಮಾಡ್ತಾವ್ರೆ. ರಾಮನಗರದಲ್ಲಿ ಮಾತ್ರ ಬಿಡ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಡೈರಿ ಬೆಂಕಿ ಹಚ್ಚಿದ್ದೀವಿ, ಅರ್ಧ ಗಂಟೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಡೈರಿ ಬೆಂಕಿ ಹಚ್ಚಿ ನಾವು ಪೊಲೀಸ್ ವಿರೋಧ ಮಾಡಿಲ್ಲ. ನೀವು ಅವರಿಗೆ ರಕ್ಷಣೆ ಮಾಡಿದ್ರು, ಕೇಸ್ ಹಾಕಿ ಕೊಡಿ ನಮ್ಗೆ. ಮಾಡ್ಬಿಟ್ರಿ ಅವ್ನ ಜೈಲ್ಗೆ ಹಾಕ್ರಿ, ಕೊಡಿ ನಮ್ಗೆ. ದಯವಿಟ್ಟು ಪೊಲೀಸರು ಇಂಥ ನಾಯಕರಿಗೆ ರಕ್ಷಣೆ ಕೊಡ್ತಾ ಇದ್ದೀರ, ದಲಿತರಿಗೆಲ್ಲ ದಯವಿಟ್ಟು ನೀವು ಅಟ್ರಾಸಿಟಿ ಮಾಡಿ. ಆಯ್ತು ಸರ್, ಅಟ್ರಾಸಿಟಿ ಕೇಸ್ ಫೈಲ್ ಕೊಡಿ ಸರ್. ನಮ್ಗೆ ತುಳಿಯಾಕಾರ ಅವಕಾಶ ಕೊಟ್ಟವ್ರ ಹೆಂಗೆ? ಯಾಕೆ